ವರ್ಷ ಬೇಸಿಗೆ ತುಂಬಾ ಭೀಕರವಾಗಿತ್ತು. ಭೂಮಿ ಬಿರುಕು ಬಿಟ್ಟಿತ್ತು. ಬಾವಿಗಳು ಒಣಗಿದ್ದವು. ಹೊಲದಲ್ಲಿದ್ದ ಬೆಳೆ ಅರ್ಧಕ್ಕೆ ಒಣಗಿ ಹೋಗಿತ್ತು. ಆ ದಿನವೂ ಮೂವರು ಸಹೋದರರು ಬೆಳಗ್ಗೆಯಿಂದ ಸಂಜೆಯವರೆಗೆ ಗದ್ದೆಯಲ್ಲಿ ದುಡಿದು ಆಯಾಸದಿಂದ ಮನೆ ಕಡೆ ನಡೆದು ಬರುತ್ತಿದ್ದರು. ರಾಮು ಬೆವರನ್ನ ಒರೆಸಿಕೊಂಡು ಹೇಳ್ದ, ಅಯ್ಯೋ, ಏನಪ್ಪ ಈ ಬಿಸಿಲು! ಇಷ್ಟು ಕಷ್ಟಪಟ್ಟು ದುಡಿದರೂ ಪ್ರಯೋಜನವೇ ಇಲ್ಲ. ಮಳೆಯೇ ಬರುತ್ತಿಲ್ಲ. ಸೋಮು ನಿಟ್ಟುಸಿರು ಬಿಟ್ಟು ಹೇಳಿದ, ಏನ್ ಮಾಡೋದು ಅಣ್ಣ, ನಾವು ಈ ಕಷ್ಟದಲ್ಲೇ ಬೆಳೆದವರು. ಒಂದು ಫ್ಯಾನ್ ತೆಗೆದುಕೊಳ್ಳೋಣ ಅಂದ್ರೆ ಅದಕ್ಕೂ ನಮ್ಮಲ್ಲಿ ದುಡ್ಡಿಲ್ಲ. ಅಷ್ಟರಲ್ಲಿ ದಾಮು ನಗುತ್ತಾ ಹೇಳಿದ, ಬೇಜಾರಾಗ್ಬೇಡಿ ಅಣ್ಣ, ಒಂದಲ್ಲ ಒಂದು ದಿನ ನಮ್ಮ ಕಷ್ಟಕ್ಕೆ ಫಲ ಸಿಗುತ್ತೆ. ದೇವರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಹೀಗೆ ಮಾತನಾಡುತ್ತಾ ಅವರು ಕಾಡಿನ ದಾರಿಯಲ್ಲಿ ನಡೆಯುತ್ತಿದ್ದರು. ಸೂರ್ಯ ಮುಳುಗಿದ್ದ. ಕಾಡಿನೊಳಗೆ ಕತ್ತಲೆ ಆವರಿಸತೊಡಗಿತ್ತು. ದೂರದಲ್ಲಿ ಗೂಬೆಯೊಂದು ಕೂಗಿತು. ಅಷ್ಟರಲ್ಲಿ ದಾಮು ಇದ್ದಕ್ಕಿದ್ದಂತೆ ನಿಂತ. ಅಣ್ಣ! ಅವನ ಧ್ವನಿ ನಡುಗುತ್ತಿತ್ತು. ಏನಾಯ್ತು? ಯಾರೋ ನಮ್ಮನ್ನೇ ನೋಡುತ್ತಿರುವ ಹಾಗೆ ಅನಿಸುತ್ತಿದೆ. ರಾಮು ಹಿಂದಕ್ಕೆ ತಿರುಗಿ ನೋಡಿದ. ಕತ್ತಲೆ ಬಿಟ್ಟರೆ ಬೇರೇನು ಕೂಡ ಕಾಣುತ್ತಿಲ್ಲ. ಅಯ್ಯೋ, ಅದು ಯಾವ್ದಾದ್ರೂ ಕಾಡಿನ ಪ್ರಾಣಿ ಇರ್ಬೋದು. ಬಾ, ಬೇಗ ಮನೆಗೆ ಹೋಗೋಣ. ಅವರು ಮತ್ತೆ ನಡೆಯಲು ಆರಂಭಿಸಿದರು. ಆದ್ರೆ ಅವರಿಗೆ ಗೊತ್ತಿರಲಿಲ್ಲ, ಅವರು ಮುಂದೆ ನಡೆಯುತ್ತಿದ್ದರೆ ದೂರದ ಮರದ ಹಿಂದೆ ಕಪ್ಪನೆಯ ಒಂದು ಆಕೃತಿ ನಿಶ್ಚಲವಾಗಿ ನಿಂತು ಮೂವರನ್ನ ನೋಡುತ್ತಿತ್ತು. ಮೂವರು ಸಹೋದರರು ಮನೆ ತಲುಪುವಷ್ಟರಲ್ಲಿ ಕತ್ತಲೆ ಸಂಪೂರ್ಣವಾಗಿ ಆವರಿಸಿತ್ತು. ಮನೆಯ ಮುಂದೆ ಅವರ ವಯಸ್ಸಾದ ತಾಯಿ ಆತಂಕದಿಂದ ಕಾಯುತ್ತಾ ಕುಳಿತಿದ್ದಳು. ಬಂದ್ರೆ ಮಕ್ಕಳೇ, ಇವತ್ತು ತುಂಬಾ ತಡ ಆಯ್ತು. ಹೊಲದ ಕೆಲಸ ಜಾಸ್ತಿ ಇತ್ತಮ್ಮ. ಮೂವರು ಮನೆಯೊಳಗೆ ಕಾಲಿಟ್ಟರು. ಅಯ್ಯೋ, ಮನೆಯೊಳಗೆ ಬೆಂಕಿ ಉರಿಯುತ್ತಿರುವ ಹಾಗೆ ಬಿಸಿಯಾಗಿದೆ. ಈ ಬಿಸಿಯಲ್ಲಿ ನಿದ್ದೆ ಮಾಡೋದಕ್ಕಿಂತ ಹೊರಗೆ ಮಲಗುವುದೇ ಒಳ್ಳೆಯದು ಅನಿಸುತ್ತೆ. ಬೇಡ, ನಮ್ಮ ಊರಿನ ಆ ಪಿಶಾಚಿ ಕಥೆ ಗೊತ್ತಲ್ಲ, ರಾತ್ರಿ ಹೊರಗೆ ಮಲಗಬಾರ್ದು ಅಂತ ಹಿರಿಯರು ಹೇಳ್ತಾರೆ. ಆ ಮಾತು ಕೇಳಿದ ತಾಯಿ ಗಂಭೀರವಾಗಿ ಹೇಳಿದಳು, ನಾನು ಅದನ್ನೇ ಹೇಳುತ್ತಿದ್ದೇನೆ ಮಕ್ಕಳೇ, ಇವತ್ತು ಯಾರು ಹೊರಗೆ ಮಲಗಬೇಡಿ. ಆದ್ರೆ ಮನೆಯೊಳಗೆ ಬಿಸಿ ಅಸಹನೀಯವಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ದಾಮು ಮತ್ತೆ ಹೇಳಿದ, ಅಣ್ಣ, ನೀವಿಬ್ಬರು ಬರುವುದಿಲ್ಲ ಅಂದ್ರೆ ನಾನು ಒಬ್ಬನೇ ಹೊರಗೆ ಹೋಗಿ ಮಲಗ್ತೀನಿ. ಸರಿ ಸರಿ, ನೀನು ಒಬ್ಬನೇ ಹೊರಗೆ ಹೋಗಿ ಮಲಗುವುದು ಬೇಡ, ನಾವು ನಿನ್ನ ಜೊತೆಗೆ ಮಲಗ್ತೀವಿ. ತಾಯಿ ಎಷ್ಟೇ ತಡೆಯಲು ಪ್ರಯತ್ನಿಸಿದರೂ ಮಕ್ಕಳು ಕೇಳಲಿಲ್ಲ. ಕೊನೆಗೆ ಸರಿ, ಆದ್ರೆ ಇವತ್ತೊಂದು ರಾತ್ರಿ ಮಾತ್ರ. ಮೂವರು ಮನೆಯ ಅಂಗಳದಲ್ಲಿ ಹಾಸಿಗೆ ಹಾಸಿಕೊಂಡು ಮಲಗಿದರು. ಹೊರಗೆ ತಂಪಾದ ಗಾಳಿ ಬೀಸುತ್ತಿತ್ತು. ದಿನವಿಡೀ ದುಡಿದ ಆಯಾಸದಿಂದ ಸ್ವಲ್ಪವೇ ಸಮಯದಲ್ಲಿ ಮೂವರಿಗೂ ಗಾಢ ನಿದ್ದೆ ಬಂತು. ಮಧ್ಯರಾತ್ರಿಯಲ್ಲಿ ರಾಮುವಿಗೆ ಮೂತ್ರ ವಿಸರ್ಜನೆ ಮಾಡಬೇಕೆನಿಸಿತು. ಅವನು ನಿಧಾನವಾಗಿ ಎದ್ದು ಮನೆಯ ಹಿಂದಿನ ಕಡೆ ಹೋದ. ಕೆಲವೇ ಕ್ಷಣಗಳಲ್ಲಿ ಕೆಲಸ ಮುಗಿಸಿ ಮತ್ತೆ ಬಂದು ತನ್ನ ಹಾಸಿಗೆಯ ಮೇಲೆ ಮಲಗಿದ. ಅವನಿಗೆ ಏನು ವಿಚಿತ್ರವಾಗಿ ಕಾಣಲಿಲ್ಲ. ಆದ್ರೆ ಅವನಿಗೆ ಗೊತ್ತಾಗದೆ ಅವನು ಹಿಂದಿರುಗಿದ ತಕ್ಷಣ ಮನೆಯ ಹಿಂದಿನ ದೊಡ್ಡ ಮರದ ಕೆಳಗೆ ಕಪ್ಪನೆಯೊಂದು ಆಕೃತಿ ನಿಶ್ಚಲವಾಗಿ ನಿಂತು ಮೂವರನ್ನ ನೋಡುತ್ತಿತ್ತು. ಆ ರಾತ್ರಿ ಬೇರೆ ಏನೂ ನಡೆಯಲಿಲ್ಲ. ಬೆಳಿಗ್ಗೆ ಮೂವರು ಎದ್ದು ಎಂದಿನಂತೆ ಕೆಲಸಕ್ಕೆ ಹೊರಟರು. ದಿನವಿಡೀ ದುಡಿದು ಮತ್ತೆ ಸಂಜೆ ಮನೆಗೆ ಬಂದರು. ಊಟವಾದ ನಂತರ ದಾಮು ಹೇಳ್ದ, ಅಮ್ಮ, ನಿನ್ನೆವರೆಗೆ ಎಷ್ಟು ಚೆನ್ನಾಗಿ ನಿದ್ದೆ ಬಂತು, ಇವತ್ತು ಹೊರಗೆ ಮಲಗೋಣ. ತಾಯಿ ಮತ್ತೆ ನಿರಾಕರಿಸಿದಳು. ಆದ್ರೆ ರಾಮು ಹೇಳ್ದ, ನಿನ್ನೆ ಏನು ಆಗಲಿಲ್ಲ ಅಲ್ವಾ, ಇವತ್ತು ಏನೂ ಆಗಲ್ಲ. ಕೊನೆಗೆ ತಾಯಿ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡಳು. ಆ ರಾತ್ರಿ ಮತ್ತೆ ಮೂವರು ಮನೆಯ ಅಂಗಳದಲ್ಲಿಯೇ ಮಲಗಿದರು. ಗಂಟೆ 12 ದಾಟಿತ್ತು. ಇಡೀ ಊರು ಮೌನವಾಗಿತ್ತು. ಅಷ್ಟರಲ್ಲಿ ಯಾರು ಬಹಳ ನಿಧಾನವಾಗಿ ಕರೆದಂತಾಯಿತು. ಸೋಮು ನಿದ್ದೆಯಿಂದ ಎಚ್ಚರಗೊಂಡ. ಯಾರು? ಮತ್ತೆ ಅದೇ ಧ್ವನಿ. ಈ ಬಾರಿ ಅವನು ಮನೆಯ ಅಂಗಳದಿಂದ ಹೊರಗೆ ಇಣುಕಿ ನೋಡಿದ. ಮನೆಯ ಪಕ್ಕದ ಪೊದೆಗಳ ಬಳಿ ಕಪ್ಪನೆಯೇ ಒಂದು ಆಕೃತಿ ನಿಶ್ಚಲವಾಗಿ ನಿಂತು ಅವನನ್ನ ನೋಡುತ್ತಿತ್ತು. ಭಯದಿಂದ ಅವನ ದೇಹವೆಲ್ಲ ನಡುಗತೊಡಗಿತು. ಏನ್ ಮಾಡ್ಬೇಕೆಂದು ತೋಚದೆ ಅವನು ನೇರವಾಗಿ ಮನೆಯೊಳಗೆ ಓಡಿ ಬಾಗಿಲು ಮುಚ್ಚಿಕೊಂಡ. ಉಸಿರಾಟ ಸಮಾಧಾನವಾದ ನಂತರ ಧೈರ್ಯ ಮಾಡಿ ಬಾಗಿಲಿನ ಸಣ್ಣ ಬಿರುಕಿನಿಂದ ಹೊರಗೆ ನೋಡಿದ. ಅವನು ನೋಡಿದ ದೃಶ್ಯ ಅವನ ಜೀವನದಲ್ಲಿ
ಎಂದಿಗೂ ಮರೆಯಲಾಗದ ದೃಶ್ಯವಾಗಿತ್ತು. ರಾಮು ಮತ್ತು ದಾಮು ಇನ್ನು ಕೂಡ ಗಾಢ ನಿದ್ರೆಯಲ್ಲಿ ಮಲಗಿದ್ದರು. ಆದ್ರೆ ಸೋಮು ಸ್ವಲ್ಪ ಮೊದಲು ಮಲಗಿದ್ದ ಜಾಗದಲ್ಲಿ ಕಪ್ಪನೆಯ ಆ ಪಿಶಾಚಿ ಅವರಿಬ್ಬರ ಪಕ್ಕದಲ್ಲಿ ಮಲಗಿತ್ತು. ಅದರ ಉದ್ದನೆಯ ಕೂದಲು ನೆಲದ ಮೇಲೆ ಹರಡಿತ್ತು. ಅದರ ಕಣ್ಣುಗಳು ತೆರೆದಿದ್ದವು. ಅದು ಮಲಗಿದ್ದರೂ ಅದರ ದೃಷ್ಟಿ ಮಾತ್ರ ರಾಮು ಮತ್ತು ದಾಮುವಿನ ಮೇಲೆಯೇ ಇತ್ತು. ಸೋಮುವಿಗೆ ಮಾತೇ ಬರಲಿಲ್ಲ. ಇದ್ದಕ್ಕಿದ್ದಂತೆ ಅವನು ಭಯದಿಂದ ಜೋರಾಗಿ ಕಿರುಚಿದ. ಅಣ್ಣ ಎದ್ದೇಳಿ. ಆ ಕಿರುಚಿದ ಶಬ್ದಕ್ಕೆ ರಾಮು ಮತ್ತು ದಾಮು ಬೆಚ್ಚಿ ಬಿದ್ದು ಎದ್ದುಕೊಂಡರು. ಏನಾಯ್ತು? ಅವರಿಬ್ಬರ ಪಕ್ಕದಲ್ಲಿ ಆ ಪಿಶಾಚಿ ಮಲಗಿರುವುದನ್ನು ಕಂಡ ಕ್ಷಣ ಇಬ್ಬರು ಭಯದಿಂದ ಕಿರುಚಿದರು. ಇಬ್ಬರು ಒಂದೇ ಉಸಿರಿನಲ್ಲಿ ಮನೆಯೊಳಗೆ ಓಡಿ ಬಾಗಿಲು ಹಾಕಿಕೊಂಡರು. ಅವರ ಹೃದಯಗಳು ಜೋರಾಗಿ ಬಡಿಯುತ್ತಿದ್ದವು. ಸ್ವಲ್ಪ ಹೊತ್ತಿನ ನಂತರ ರಾಮು ಕೋಪದಿಂದ ಸೋಮುವನ್ನ ನೋಡಿದ. ಸೋಮು, ನೀನು ಅದನ್ನು ನೋಡಿದ ತಕ್ಷಣ ನಮ್ಮನ್ನ ಬಿಟ್ಟು ಒಬ್ಬನೇ ಮನೆಯೊಳಗೆ ಓಡಿ ಬಂದಿಯಲ್ಲ, ನಮ್ಮನ್ನೇಕೆ ಎಬ್ಬಿಸಲಿಲ್ಲ? ಅಣ್ಣ, ನಂಗೆ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ಭಯದಲ್ಲಿ ತಲೆ ಕೆಲಸ ಮಾಡಲಿಲ್ಲ. ಮೊದಲು ಓಡಿ ಬಂದೆ, ನಂತರ ನಿಮ್ಮನ್ನು ಹೇಗೆ ಕರಿಬೇಕು ಅನ್ನೋದೇ ಅರ್ಥವಾಗಲಿಲ್ಲ. ಸರಿ, ಈಗ ಈ ವಿಷಯ ಅಮ್ಮನಿಗೆ ಗೊತ್ತಾಗುವುದು ಬೇಡ. ಅವಳು ಇನ್ನಷ್ಟು ಎದುರುತ್ತಾಳೆ. ಅಣ್ಣ, ಈಗ ಏನ್ ಮಾಡೋದು? ನಮ್ಮ ಊರಿನ ಹಿರಿಯರು ಒಂದು ಮಾತು ಹೇಳ್ತಿದ್ರು, ಆ ಪಿಶಾಚಿಗೆ ಮನೆಯೊಳಗೆ ಬರುವ ಶಕ್ತಿ ಇಲ್ಲ, ಅದು ಮನೆಯ ಹೊರಗಿಂದ ಮಾತ್ರ ಕಾಟ ಕೊಡುತ್ತದೆ ಅಂತ. ಇವತ್ತಿನ ರಾತ್ರಿ ಯಾರು ಹೊರಗೆ ಹೋಗ್ಬಾರ್ದು. ಮೂವರು ತಾಯಿಗೆ ಏನೂ ಹೇಳದೆ ಮನೆಯೊಳಗೆ ಮಲಗಿದರು. ಆ ರಾತ್ರಿ ಪೂರ್ತಿ ಯಾರಿಗೂ ನಿದ್ದೆ ಬರಲಿಲ್ಲ. ಹೊರಗಿನಿಂದ ಕೆಲವೊಮ್ಮೆ ಹೆಜ್ಜೆಗಳ ಸದ್ದು ಕೇಳಿಸುತ್ತಿತ್ತು. ಕೆಲವೊಮ್ಮೆ ಯಾರೋ ಬಾಗಿಲಿನ ಬಳಿ ನಿಂತು ಉಸಿರಾಡುತ್ತಿರುವಂತೆ ಅನಿಸುತ್ತಿತ್ತು. ಆದರೆ ಯಾರೂ ಧೈರ್ಯ ಮಾಡಿ ಬಾಗಿಲು ತೆರೆಯಲಿಲ್ಲ. ಬೆಳಿಗ್ಗೆ ಸೂರ್ಯೋದಯವಾದ ನಂತರವೇ ಅವರು ಉಸಿರು ಬಿಟ್ಟರು. ಆ ದಿನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗಲೂ ಇಂದಿನ ರಾತ್ರಿ ನಡೆದದ್ದೇ ಅವರ ಮನಸ್ಸಿನಲ್ಲಿ ತಿರುಗುತ್ತಿತ್ತು. ಸಂಜೆ ಮನೆಗೆ ಬಂದ ನಂತರ ರಾಮು ಹೇಳಿದ, ಈ ಮನೆಯ ಬಿಸಿ ನಮ್ಮನ್ನು ಹೊರಗೆ ಮಲಗುವಂತೆ ಮಾಡುತ್ತಿದೆ. ಇದಕ್ಕೆ ಏನಾದ್ರೂ ಮಾಡ್ಲೇಬೇಕು. ಅಣ್ಣ, ಗೌಡರ ಮನೆಯ ಹಿಂಭಾಗದಲ್ಲಿ ಸಾಕಷ್ಟು ಒಣ ಹುಲ್ಲಿನ ಕಟ್ಟೆಗಳಿವೆ. ಅವುಗಳನ್ನ ಮೇಲ್ಚಾವಣಿ ಮೇಲೆ ಹಾಸಿದರೆ ಮನೆಯೊಳಗಿನ ಬಿಸಿ ಕಡಿಮೆ ಆಗಬಹುದು. ಹೌದನ್ನ, ಸೋಮು ಹೇಳ್ತಾ ಇರೋದು ಸರಿ. ನಮ್ಮ ಗೌಡರು ನಿಜಕ್ಕೂ ಒಳ್ಳೆಯ ವ್ಯಕ್ತಿ. ನಾವು ಕೇಳಿದರೆ ನಮ್ಗೆ ಅವರು ನಿಜವಾಗಿಯೂ ಸಹಾಯ ಮಾಡ್ತಾರೆ. ಹೋಗೋಣ ಅನ್ನ, ಈಗಲೇ ಹೋಗೋಣ. 3 ಜನರು ನೇರವಾಗಿ ಗೌಡರ ಮನೆಗೆ ಹೋದರು. ಗೌಡರು ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ಅವರು ಮನೆಯ ಬಿಸಿ ಸಮಸ್ಯೆಯನ್ನ ಹೇಳಿದಾಗ ಗೌಡರು ನಗುತ್ತಾ ಹೇಳಿದರು, ಎಷ್ಟು ಬೇಕೋ ಅಷ್ಟು ಹುಲ್ಲು ತೆಗೆದುಕೊಂಡು ಹೋಗಿ. ಮೂವರು ಸಂತೋಷದಿಂದ ಎತ್ತಿನ ಗಾಡಿಯಲ್ಲಿ ದೊಡ್ಡ ದೊಡ್ಡ ಹುಲ್ಲಿನ ಕಟ್ಟೆಗಳನ್ನ ತುಂಬಿಕೊಂಡರು. ಹೊರಡುವಷ್ಟರಲ್ಲಿ ಕತ್ತರೆ ಆವರಿಸಿತ್ತು. ಕಾಡಿನ ದಾರಿಯಲ್ಲಿ ಎತ್ತುಗಳು ನಿಧಾನವಾಗಿ ಸಾಗುತ್ತಿದ್ದವು. ಕತ್ತನೆ ಎತ್ತುಗಳು ಒಂದು ಸ್ಥಳದಲ್ಲಿ ನಿಂತು ಬಿಟ್ಟವು. ರಾಮು ಒಯ್ ಒಯ್ ಎಷ್ಟೇ ಓಡಿಸಿದರೂ ಅವು ಮುಂದೆ ಹೋಗಲಿಲ್ಲ. ಮೂವರು ಗಾಡಿಯಿಂದ ಕೆಳಗಿಳಿದು ಮುಂದೆ ನೋಡಿದರು. ರಸ್ತೆಯ ಮಧ್ಯದಲ್ಲಿ ಒಬ್ಬ ಸುಂದರವಾದ ಯುವತಿ ತಲೆ ತಗ್ಗಿಸಿ ನಿಂತಿದ್ದಳು. ಅಮ್ಮ, ನೀವು ಯಾರು? ಈ ಹೊತ್ತಿಗೆ ಕಾಡಿನ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಮ್ಮ ಎತ್ತುಗಳು ಮುಂದೆ ಹೋಗುತ್ತಿಲ್ಲ. ದಯವಿಟ್ಟು ಸ್ವಲ್ಪ ಬದಿಗೆ ಸರಿದು ನಿಲ್ತೀರಾ? ಆ ಯುವತಿ ನಿಧಾನವಾಗಿ ತಲೆ ಎತ್ತಿದಳು. ಮೊದಲಿಗೆ ಅವಳ ಮುಖದಲ್ಲಿ ಮೃದುವಾದ ನಗು ಕಾಣಿಸಿತು. ಆದರೆ ಕೆಲವೇ ಕ್ಷಣಗಳಲ್ಲಿ ಆ ನಗು ಭಯಾನಕ ರೂಪ ತಾಳಿತು. ಅವಳ ಕಣ್ಣುಗಳು ರಕ್ತದಂತೆ ಕೆಂಪಾದವು. ಉದ್ದನೆಯ ಕೋರೆ ಹಲ್ಲುಗಳು ಬಾಯಿಯಿಂದ ಹೊರಬಂದವು. ಕೂದಲು ಗಾಳಿಯಲ್ಲಿ ಉಚ್ಚಿಯಂತೆ ಆರಲಾರಂಭಿಸಿತು. ಕ್ಷಣಾರ್ಧದಲ್ಲಿ ಆ ಸುಂದರ ಯುವತಿ ಭಯಾನಕ ಪಿಶಾಚಿಯಾಗಿ ಬದಲಾಗಿದ್ದಳು. 3 ಸಹೋದರರು ಭಯದಿಂದ ಹಿಂದೆ ಸರಿದರು. ಪಿಶಾಚಿ ಕರ್ಕಶವಾಗಿ ನಗುತ್ತಾ ಹೇಳಿತು, ನಿಮ್ಮ ಎತ್ತುಗಳು ಮತ್ತು ಈ ಗಾಡಿಯಲ್ಲಿರುವ ಹುಲ್ಲು ಎರಡನ್ನ ನನಗೆ ಕೊಟ್ಟುಬಿಡಿ. ಆಗ ನಿಮ್ಮ ಪ್ರಾಣ ಉಳಿಸಿಕೊಂಡು ಹೋಗಬಹುದು. ಆದರೆ ಆ ಮುಗ್ಧ ಜೀವಿಗಳಾದ ಎತ್ತುಗಳನ್ನ ರಾಮುವಿಗೆ ಕೊಡಲು ಮನಸ್ಸಾಗಲಿಲ್ಲ. ಆತ ಅದನ್ನ ಪ್ರೀತಿಯಿಂದ ಸಾಕಿದ್ದ. ಅವರಿಗೆ ಅದು ಕೇವಲ ಪ್ರಾಣಿಗಳಾಗಿರಲಿಲ್ಲ, ಅವರ ಕುಟುಂಬದ ಸದಸ್ಯರೇ ಆಗಿತ್ತು. ಹಾಗಾಗಿ ರಾಮು ಅದನ್ನು ಬಿಟ್ಟುಕೊಡಲು ನಿರ್ಧಾರ ಮಾಡಲಿಲ್ಲ. ಅವನು ಧೈರ್ಯ ಮಾಡಿ ಹೇಳಿದ, ನಮ್ಮ ಎತ್ತುಗಳು ನಮ್ಮ ಬದುಕು, ಅವುಗಳನ್ನ ನಾವು ಕೊಡಲು ಸಾಧ್ಯವಿಲ್ಲ. ಅಷ್ಟೇ. ಪಿಶಾಚಿನಿ ಕೋಪಗೊಂಡು ಗರ್ಜಿಸಿತು. ಅದು ಗಾಡಿಯ ಮೇಲಿದ್ದ ಹುಲ್ಲಿನ ಕಟ್ಟೆಗಳ ಕಡೆಗೆ ಹಾರಿ ತನ್ನ ಉದ್ದನೆಯ ಕೈಯನ್ನ ಚಾಚಿತು. ಆದ್ರೆ ಹುಲ್ಲಿನ ಕಟ್ಟೆಯನ್ನ ಮುಟ್ಟಿದ ಕ್ಷಣವೇ ಅದರ ಕೈಯಿಂದ ಹೊಗೆ ಏಳತೊಡಗಿತ್ತು. ಅದು ಮತ್ತೊಮ್ಮೆ ಪ್ರಯತ್ನಿಸಿತು. ಆದ್ರೆ ಈಗಲೂ ಹಾಗೇನೆ ಅದರ ಕೈ ಸುಟ್ಟಂತಾಯಿತು.
ನೋಡುತ್ತಿದ್ದಂತೆಯೇ ಪಿಶಾಚಿನಿ ಆ ಹುಲ್ಲನ್ನ ಮುಟ್ಟುತ್ತಿದ್ದಂತೆ ಅದು ಕಾಡಿನಲ್ಲಿ ಕರಗಿ ಮಾಯವಾಯಿತು. ಮೂವರು ಅಚ್ಚರಿಯಿಂದ ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡರು. ಅಷ್ಟರಲ್ಲಿ ದೂರದಲ್ಲಿ ದೇವಾಲಯದ ಗಂಟೆಯ ಶಬ್ದ ಕೇಳಿಸಿತು. ಆ ಶಬ್ದ ಕೇಳುತ್ತಿದ್ದಂತೆ ಪಿಶಾಚಿಯ ಶಕ್ತಿ ನಿಧಾನವಾಗಿ ಕಡಿಮೆಯಾಯಿತು. ಅದು ಕಪ್ಪನೆಯ ಹೊಗೆಯಾಗಿ ಕಾಡಿನೊಳಗೆ ಮಾಯವಾಗಿ ಬಿಟ್ಟಿತು. ಮೂವರು ಸಹೋದರರು ಉಸಿರು ಬಿಟ್ಟರು. ಮರುದಿನ ಬೆಳಿಗ್ಗೆ ಅವರು ನಡೆದುದನ್ನೆಲ್ಲ ಗೌಡರಿಗೆ ಹೇಳಿದರು. ಎಲ್ಲವನ್ನ ಕೇಳಿದ ಗೌಡರು ಶಾಂತವಾಗಿ ಹೇಳಿದರು. ನಾನು ನಿಮ್ಗೆ ಕೊಟ್ಟದ್ದು ಸಾಮಾನ್ಯ ಹುಲ್ಲಲ್ಲ. ನಮ್ಮ ಊರಿನ ನಾಗದೇವರ ಜಾತ್ರೆಯಲ್ಲಿ ಪೂಜೆ ಮಾಡಿಸಿದ ಪವಿತ್ರ ಹುಲ್ಲು ಅದು. ದುಷ್ಟಶಕ್ತಿಗಳು ಅದನ್ನ ಮುಟ್ಟಿದ್ರೆ ತಮ್ಮ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ. ನಿಮ್ಮ ಮನೆಯ ಸುತ್ತಲೂ ಆ ಪಿಶಾಚಿ ತಿರುಗುತ್ತಿರುವುದನ್ನ ನಾನು ಗ್ರಹಿಸಿದ್ದೆ. ಅದಕ್ಕಾಗಿ ನಿಮ್ಗೆ ಆ ಹುಲ್ಲನ್ನ ನೀಡಿದ್ದೆ. ಮೂವರು ಅಚ್ಚರಿಯಿಂದ ಗೌಡರ ಕಡೆಗೆ ನೋಡಿದರು. ಅವರು ಅವರಿಗೆ ಧನ್ಯವಾದವನ್ನ ಹೇಳಿದರು. ಆ ದಿನದ ನಂತರ ಆ ಪಿಶಾಚಿನಿ ಮತ್ತೆ ಆ ಕಾಡಿನಲ್ಲಿ ಯಾರಿಗೂ ಕಾಣಿಸಲಿಲ್ಲ.